ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಕರ್ನಾಟಕದಲ್ಲಿ 2,80,000ಕ್ಕಿಂತ ಹೆಚ್ಚಿನ ಹುದ್ದೆಗಳು ಖಾಲಿ ಅದಾವ. ಇದಕ್ಕೆ ನೇಮಕಾತಿ ಯಾವಾಗ ಆಗುತ್ತೆ? ಮೊನ್ನೆ ಹೋರಾಟ ಮಾಡಿದಾಗ ಒಂದೇ ತಿಂಗಳಲ್ಲಿ 56,000 ಹುದ್ದೆಗಳನ್ನ ನೇಮಕಾತಿ ಮಾಡ್ಕೋತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಸರ್ ಹೇಳಿದ್ರು. ಐ ಥಿಂಕ್ ಅದನ್ನ ಮರ್ತಂಗ್ ಕಾಣ್ತದ. ತಮ್ಮ ಹುದ್ದೆಗಳು ಏನಾದ್ರು ಖಾಲಿ ಇದ್ದು ಅಂದ್ರ ಯಾವ ಹುದ್ದೆಗಳು ಇಲ್ಲಿ ಸಚಿವ ಸಂಪುಟದಲ್ಲಿ ಖಾಲಿ ಇರುವ MLA ಏನಾದ್ರು ಖಾಲಿ ಇದ್ದು ಅಂದ್ರ 2 ತಿಂಗಳ 3 ತಿಂಗಳದಾಗ ಮಾಡ್ಕೋತಾರೆ. ಈಗ ಆಲ್ರೆಡಿ ನಿನ್ನೆ ತಾನೇ ಎಲೆಕ್ಷನ್ ಗೆ ಸಂಬಂಧಿಸಿದಂತೆ ವೋಟ್ ಕೂಡ ಹಾಕಿದ್ರು ಬಾಗಲಕೋಟೆ ದಾವಣಗೆರೆದವ್ರು. ಹಾಗಿದ್ರೆ ನಿಮ್ದು ಒಂಥರ ಆದ್ರ ಮತ್ತ ಉಳಿದ ಸ್ಪರ್ಧಾ ಅಭ್ಯರ್ಥಿಗಳಿಗೂ ಕೂಡ ಪ್ರತಿ ವರ್ಷ ನೇಮಕಾತಿ 2 ತಿಂಗಳ 3 ತಿಂಗಳ ನೇಮಕಾತಿ ಮಾಡ್ಕೊಳಿಕ್ ಆಗ್ಲಿಕ್ಕಪ್ಪ ಅಂದ್ರ ಪ್ರತಿ ವರ್ಷ ಒಮ್ಮೆ ಆದ್ರೂ ನೇಮಕಾತಿನ ಮಾಡ್ಕೋಬೇಕಿತ್ತು. ಇನ್ನೂ ಕೂಡ 56,000 ಹುದ್ದೆಗಳ ನೇಮಕಾತಿಯನ್ನ ಮಾಡ್ಕೊಂಡಿಲ್ಲ. ಇನ್ನ ಸಚಿವ ಸಂಪುಟ ಮಾಡ್ಕೊಂಡು ಆಮೇಲೆ ನೇಮಕಾತಿ ಮಾಡ್ಕೋತೀವಿ ಅಂತ ಹೇಳ್ಯಾರ. ಸ್ನೇಹಿತರೆ, ಈಗ ಸದ್ಯಕ್ಕೆ ಖಾಲಿ ಇರುವ ಹುದ್ದೆಗಳು ಯಾವ್ಯಾವಪ್ಪ ಅಂದ್ರ ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಇವೆಲ್ಲಾ ಖಾಲಿ ಅದಾವ. ಅದೇ ರೀತಿ ಕಂದಾಯ ಇಲಾಖೆಯಲ್ಲಿ ಖಾಲಿ ಅದಾವ. ಟೀಚರ್ಸ್ ನೇಮಕಾತಿ ಆಗ್ತದ. ಮತ್ತೆ ಅದೇ ರೀತಿ ಫೈರ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಾಕಷ್ಟು ಹುದ್ದೆಗಳು ಖಾಲಿ ಅದಾವ. ಹೇಳ್ತಾ ಹೋದ್ರ ಒಟ್ಟು 2,80,000ಕ್ಕಿಂತ ಹೆಚ್ಚಿನ ಹುದ್ದೆಗಳು ಖಾಲಿ ಅದಾವ. ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇದೇ ವರ್ಷ ನೇಮಕಾತಿ ಆಗತ್ತ. ಬಟ್ ಅದು ಈಗ ಬೇಗನೆ ಆಗ್ಬೇಕ್ರಿ. ಈಗ ಏನಾದ್ರು ಡಿಲೇ ಮಾಡಿದ್ರಂದ್ರ ಅವ್ರು ಇನ್ನ 3 ತಿಂಗಳ 4 ತಿಂಗಳ ಹಂಗ ಮುಂದಕ್ಕೆ ಹೊತ್ತುವ ಸಾಧ್ಯತೆ ಐತಿ. ಸೊ ಅದಕ್ಕಾಗಿ ನೀವೇನಾದ್ರೂ ವಿಲೇಜ್ ಅಕೌಂಟ್ SDA ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾರೆ. ಈ ನೋಟ್ಸ್ ತುಂಬಾ ಆಗುತ್ತೆ. ಹೌದು ಸ್ನೇಹಿತರೆ, ಸಿಲೆಬಸ್ ಎಲ್ಲ ಕಂಪ್ಲೀಟ್ GK ಗೆ ಸಂಬಂಧಿಸಿದಂತೆ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್, ಅದ್ರ ಜೊತೆಗೆ ಕಮ್ಯುನಿಕೇಶನ್ ಪೇಪರ್ ಗೆ ಸಂಬಂಧಿಸಿದೆ ಕನ್ನಡ ವ್ಯಾಕರಣ ಆಗಿರ್ಬೋದು. ಅದೇ ರೀತಿ ಕಂಪ್ಯೂಟರ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಅನ್ನ ಕೂಡ ಅದ್ರ ಜೊತೆಗೆ ಇಂಗ್ಲಿಷ್ ಗ್ರಾಮರ್ ಕೂಡ ಕಳಿಸಲಾಗುವುದು. ಸ್ನೇಹಿತರೆ, ಈ ನೋಟ್ಸಿನ ಬದಲಿ ಬಂದು ಮೊದಲಿಗೆ 999 ಈಗ ನೇಮಕಾತಿ ಆದ ಕಾರಣಕ್ಕೆ ಎಲ್ಲಾ ಅಭ್ಯರ್ಥಿಗಳು ಯೂಸ್ ಅಲ್ಲಿ ಕಾರಣಕ್ಕೆ ಕೇವಲ 200 ರೂಪಾಯಿಗೆ ನೀಡಲಾಗ್ತದ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ವಿಲೇಜ್ ಅಕೌಂಟ್ ಓಲ್ಡ್ ಕ್ವಶನ್ ಪೇಪರ್ ಮತ್ತೆ SDA ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ಕಳಿಸಲಾಗ್ತದ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕೊಟ್ಟಿರೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದ್ರು 6 to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಬೇಕಾಗಿತ್ತಂದ್ರೆ ನೋಟ್ಸ್ ಪ್ಲಸ್ ನಿಮ್ಗೆ 6ನೇ ತರಗತಿ 10ನೇ ತರಗತಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಸೇರಿಸಿ 350 ರೂಪಾಯಿ ಆಗುತ್ತೆ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ನೀಡಲಾಗ್ತದೆ. ನಮ್ಮ ಚಾನಲ್ ವಿಡಿಯೋ ನೋಡಿದ್ದು ಏನಾದ್ರು ಸ್ಕ್ರೀನ್ ಶಾಟ್ ಕಳಿಸ್ತೀರಪ್ಪ ಅಂದ್ರೆ ಕೇವಲ 250 ರೂಪಾಯಿಗೆ 2 ನೋಟ್ಸ್ ನ ಕಳಿಸಲಾಗ್ತದೆ. ಆ 2 ಕೂಡ ನಿಮಗೆ ಇಂಪಾರ್ಟೆಂಟ್ ನೋಟ್ಸ್ ಆಗಿರ್ತಾವ. ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಯಾರಿಗಾದ್ರೂ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಇದೇ ತಿಂಗಳು ಏಪ್ರಿಲ್ 14ರಂದು ಒಂದು ಬೃಹತ್ ಮಟ್ಟದಲ್ಲಿ ಹೋರಾಟನ ಮಾಡಕತ್ತಿ. ಇದು ಮುಖ್ಯವಾಗಿ ಯಾವ್ದಕ್ಕಪ್ಪ ಅಂದ್ರ ಇದೇ ಒಂದು ಮಂತ್ ಒಳಗ ಹೊಸ ನೇಮಕಾತಿಯನ್ನ ಮಾಡ್ಲೇಬೇಕು. ಈಗೇನಾದ್ರೂ ಕೈ ಬಿಟ್ರ ಅಂದ್ರೆ ಸಚಿವ ಸಂಪುಟ ಮತ್ತು ಒಳ ಮೀಸಲಾತಿ ಅಂತೇಳಿ ಹಂಗ ಮುಂದಕ್ಕೆ ಹಾಕುವ ಸಾಧ್ಯತೆ ಇರುತ್ತ. ಈ ಏನಾದ್ರೂ ಈಗ ಕೈ ಬಿಟ್ರ ಆಗಂಗಿಲ್ಲ ಅಂತೇಳಿ ಈಗ 14ನೇ ತಾರೀಕು ಇದಕ್ಕ ರೈತರು ಕೂಡ ಬೆಂಬಲನ ಕೊಡ್ತೀವಿ ಅಂತೇಳಿ ಒಂದು ಮಾಧ್ಯಮ ಮುಖಾಂತರ ಶಶಿಕಾಂತ್ ಗುರೂಜಿ ಅವರು ಕೂಡ ಹೇಳಿದಾರ. ಅದಕ್ಕೆ ಸಂಬಂಧಿಸಿದಂತೆ ಈಗ ಏಪ್ರಿಲ್ 14ರಂದು ಒಂದು ಬೃಹತ್ ಮಟ್ಟದಲ್ಲಿ ಹೋರಾಟನ ಮಾಡಕತ್ತಿ. ಯಾವ ಕಾರಣಕ್ಕಪ್ಪ ಅಂದ್ರ ನೇಮಕಾತಿಯನ್ನ ಇದ ಒಂದು 30ರಿಂದ 45 ದಿನದ ಒಳಗಡೆ ಈಗ ಹೊಸ ನೇಮಕಾತಿಯನ್ನ ಮಾಡ್ಕೋಬೇಕು. ಅವ್ರೀಗ ನೇಮಕಾತಿಯನ್ನ ಈಗ ಏನಾದ್ರು ಮಾಡ್ಲಿಲ್ಲಪ್ಪ ಅಂದ್ರ ಮತ್ತೆ 3ರಿಂದ 4 ತಿಂಗಳ ಮುಂದಕ್ಕೆ ಹಾಕುವ ಸಾಧ್ಯತೆ ಐತಿ. ಸೊ ಅದಕ್ಕಾಗಿ ಈಗ ನೇಮಕಾತಿ ಆಗ್ಲೇಬೇಕಿತ್ತಪ್ಪ ಅಂದ್ರ ಇವಾಗ ಏಪ್ರಿಲ್ 14ರಂದು ಹೋರಾಟ ನಡೆಯಕತ್ತಿದೆ. ಆ ಹೋರಾಟಕ್ಕೆ ಪ್ರತಿಯೊಬ್ರು ಕೂಡ ಪಾಲ್ಗೊಂಡ್ರೆ ಮಾತ್ರ ಈಗ ಹೊಸದಾಗಿ ನೇಮಕಾತಿ ಬೇಗನೆ ಆಗ್ತದ. ನೇಮಕಾತಿಗೆ ಸಂಬಂಧಿಸಿದಂತೆ ಅದೇ ರೀತಿ ನಿಮ್ದು ಹೋರಾಟಕ್ಕೆ ಸಂಬಂಧಿಸಿದಂತೆ ಏನೇ ಅಪ್ಡೇಟ್ ಬೇಕಾಗಿತ್ತಪ್ಪ ಅಂದ್ರ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹೋರಾಟದ ಕಂಪ್ಲೀಟ್ ಮಾಹಿತಿ ಶೇರ್ ಮಾಡ್ತೀವಿ. ಸೊ ಪ್ರತಿಯೊಬ್ರು ಕೂಡ ಹೋರಾಟಕ್ಕೆ ಜಾಯ್ನ್ ಆಗಿರಿ. ಅದ್ರ ಜೊತೆಗೆ ಹೋರಾಟ ಎಲ್ಲಿ ನಡೀತದೆ ಏನೇನೆಲ್ಲ ಆಗತ್ತಂತೇಳಿ ಪ್ರತಿಯೊಂದು ಕೂಡ ನಮ್ಮ ಟೆಲಿಗ್ರಾಮ್ ಅಲ್ಲಿ ಹಾಕ್ತಿವಿ. ಅದಕ್ಕಾಗಿ ಪ್ರತಿಯೊಬ್ರು ಕೂಡ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿರಿ. ಟೆಲಿಗ್ರಾಮ್ ಗ್ರೂಪ್ ನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಐತಿ. ಆದಷ್ಟು ಹೋಗಿ ಜಾಯ್ನ್ ಆಗಿ. ಸ್ನೇಹಿತರೆ, ಇವಾಗ ಸದ್ಯಕ್ಕೆ ಇರುವ ಹುದ್ದೆಗಳು ಮುಖ್ಯವಾಗಿ ನಮ್ಮ ಗೃಹ ಇಲಾಖೆಯಲ್ಲಿ ಇರೋದು ಏನಿದೆ ಅಲ್ಲ, ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSI ಮತ್ತು ಅದೇ ರೀತಿ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಈ ಹುದ್ದೆಗಳು ಏನದಾವ. ಮತ್ತು ಇದ್ರ ಜೊತೆಗೆ ಶಿಕ್ಷಕರ ನೇಮಕಾತಿ ಇವು ಫಸ್ಟ್ ಆಗುವ ನೇಮಕಾತಿ ರೀ. ಇವಾಗ ಹೋರಾಟನ ಮಾಡಿದ್ರಂದ್ರ 1 ತಿಂಗಳ ಒಳಗಡೆ ಆಗಿದ್ದು ನೇಮಕಾತಿ ಆಗತ್ತ. ನೀವೇನಾದ್ರೂ ಹೋರಾಟಕ್ಕೆ ಬರ್ಲಿಲ್ಲಪ್ಪ ಅಂದ್ರ ಇನ್ನ 3 ತಿಂಗಳ 4 ತಿಂಗಳಾದ್ರೂ ಕೂಡ ನೇಮಕಾತಿ ಆಗಂಗಿಲ್ಲ. ಇಲ್ಲಿ ನೇಮಕಾತಿ ಮಾಡಿಸೋದು ಬಿಡಿಸೋದು ನಿಮ್ ಕೈಯಾಗೈತಿ. ಸೊ ಅದಕ್ಕಾಗಿ ಹೋರಾಟಕ್ಕೆ ಪ್ರತಿಯೊಬ್ಬರು ಕೂಡ ಬೆಂಬಲವನ್ನ ಕೊಟ್ರ ಮಾತ್ರ ಇಲ್ಲಿ ನೇಮಕಾತಿ ಇದೇ 1 ಮಂತದಲ್ಲಿ ನಿಮ್ದು ಆಗ್ತದೆ. ಈಗ ಬೈ ಎಲೆಕ್ಷನ್ ಅಂದ್ರ ಬೈ ಎಲೆಕ್ಷನ್ ಮುಗಿತಿನ ಸಚಿವ ಸಂಪುಟ ಇದೇ ವಾರದಾಗ ಆದಷ್ಟು ಬೇಗನೆ ಸಚಿವ ಸಂಪುಟ ಮಾಡಿ ನೇಮಕಾತಿಯನ್ನ ಮಾಡ್ಕೋಂಗ ಮಾಡ್ಬೇಕಂದ್ರ ಇಲ್ಲಿ ಹೋರಾಟ ಬಹಳ ಮುಖ್ಯವಾಗಿರ್ತದ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಹೋರಾಟದ ಬಗ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ನಾವು ಆದಷ್ಟು ಬೇಗ ರಿಪ್ಲೈನ ಮಾಡ್ತೀವಿ. ಹೋರಾಟದ ಕಂಪ್ಲೀಟ್ ಮಾಹಿತಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀವಿ. ಅದಕ್ಕಾಗಿ ಪ್ರತಿಯೊಬ್ರು ಕೂಡ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ರೀ.